ಶಾಸಕ ಮುನಿರತ್ನ ವಿರುದ್ಧ ಜಾತಿ ಅಸ್ತ್ರ ಪ್ರಯೋಗಿಸಿದ ಕಾಂಗ್ರೆಸ್. ಜಾತಿ ನಿಂದನೆ ಬಗ್ಗೆ ಸಾಲು ಸಾಲು ಪ್ರಶ್ನೆಗಳನ್ನ ಕೇಳಿ ಪೊಲೀಸರಿಂದ ವಿಚಾರಣೆ. ಬಿಜೆಪಿ ಶಾಸಕನ ಕೆಡ್ಡಾಗೆ ಕೆಡವಲು ಆಡಿಯೋ ಅಸ್ತ್ರ ಪ್ರಯೋಗಿಸಿದ್ರಾ? ಇದೆಲ್ಲವನ್ನು ನೋಡೋಣ ಚಕ್ರವ್ಯೂಹದಲ್ಲಿ ಮುನಿರತ್ನ ನ್ಯೂಸ್ ಎಕ್ಸ್‌ಪ್ರೆಸ್‌ನಲ್ಲಿ. ಗುತ್ತಿಗೆದಾರ ಚೆಲುವರಾಜುಗೆ ಜೀವ ಬೆದರಿಕೆ ಮತ್ತು ಜಾತಿ ನಿಂದನೆ ಕೇಸ್ನಲ್ಲಿ ಬಂಧಿಯಾಗಿರೋ ಶಾಸಕ ಮುನಿರತ್ನಗೆ ಸಂಕಷ್ಟ ಎದುರಾಗಿದೆ. ನಾಳೆ ಮುನಿರತ್ನ ಪೊಲೀಸ್ ಕಸ್ಟಡಿ ಅಂತ್ಯವಾಗ್ತಿದ್ದು ಅಶೋಕ್ ನಗರ ಪೊಲೀಸರು ತೀವ್ರ ವಿಚಾರಣೆ ನಡೆಸುತ್ತಿದ್ದಾರೆ. ಗುತ್ತಿಗೆದಾರನಿಗೆ ಮುನಿರತ್ನ ನಿಂದನೆ ಕೇಸ್ಗೆ ಸಂಬಂಧಿಸಿದಂತೆ ಶಾಸಕ ಧ್ವನಿ ಸ್ಯಾಂಪಲ್ ಅನ್ನ ಎಫ್ಎಸ್ಎಲ್ ತಂಡ ರಚಿಸಿದೆ. ಬೆಂಗಳೂರಿನ ಅಶೋಕನಗರ ಪೊಲೀಸ್ ಠಾಣೆಗೆ ಆಗಮಿಸಿದ ಎಫ್ಎಸ್ಎಲ್ ತಂಡ ಮದರ್ ಡಿವೈಸ್ನಿಂದ ಆಡಿಯೋ ಪಡೆದಿದ್ರೆ ಸದ್ಯ ಮುನಿರತ್ನ ಆಡಿಯೋ ಸ್ಯಾಂಪಲ್ ಪಡೆದು ಈ ಹಿಂದಿನ 2 ಆಡಿಯೋಗಳ ಪರಿಶೀಲನೆಗೆ ಎಫ್ಎಸ್ಎಲ್ಗೆ ಕಳಿಸಿದ್ದಾರೆ. ಮುನಿರತ್ನ ವಿಚಾರವನ್ನ ಮತ್ತಷ್ಟು ತೀವ್ರ ಸ್ವರೂಪಕ್ಕೆ ಕೊಂಡೊಯ್ಯಲು ಕಾಂಗ್ರೆಸ್ ತೀರ್ಮಾನಿಸಿದೆ. ದಲಿತಾಸ್ತ್ರ ಮತ್ತು ಒಕ್ಕಲಿಗ ಜಾತಿಯಸ್ತ್ರವನ್ನ ಬಿಜೆಪಿ ವಿರುದ್ಧ ಪ್ರಯೋಗಿಸಲು ಕಾಂಗ್ರೆಸ್ ಹೊರಟಿದೆ. ಮುನಿರತ್ನ ವಿರುದ್ಧ ಸಿದ್ದರಾಮಯ್ಯಗೆ ಒಕ್ಕಲಿಗ ನಾಯಕರು ದೂರು ಸಲ್ಲಿಸಿದ್ರು. ಒಕ್ಕಲಿಗ ಶಾಸಕರು ಮತ್ತು ಸಚಿವರ ನಿಯೋಗ ಸಿಎಂರನ್ನ ಭೇಟಿಯಾಗಿದ್ರು. ಜೊತೆಗೆ ಎಲ್ಲಾ ಜಿಲ್ಲೆಗಳಲ್ಲೂ ಮುನಿರತ್ನ ವಿರುದ್ಧ ಅಟ್ರಾಸಿಟಿ ಕೇಸ್ ದಾಖಲಿಸಲು ಮುಂದಾಗಿದ್ದಾರೆ. ಇನ್ನೂ ಹೆಚ್ಚಿನ ಮಾಹಿತಿಯನ್ನ ಪಡೆದು ಅವರ ಮೇಲೆ ಈ ಥರದ ಒಬ್ಬ ಸಾಮಾನ್ಯ ಜನ ಮಾಡಿದ್ರೆ ನಾವು ಕ್ರಮ ತಗೋತೀವಿ. ಒಬ್ಬ ಜನಪ್ರತಿನಿಧಿ ಮಾಡಿದಾಗ ನಾವು ಇನ್ನೂ ಹೆಚ್ಚಿನ ಕ್ರಮವನ್ನು ತಗೋಬೇಕು ಅಂತೇಳಿ ಮಾನ್ಯ ಮುಖ್ಯಮಂತ್ರಿಗಳನ್ನ ನಾವೆಲ್ಲರೂ ಸಹ ಒತ್ತಾಯ ಮಾಡಿದ್ದೀವಿ. ಶಾಸಕ ಮುನಿರತ್ನ ಅವಾಚ್ಯವಾಗಿ ಮಾತನಾಡಿದ್ರೆ ಕ್ರಮ ಆಗಲಿ ಅಂತ ಆರ್ ಅಶೋಕ್ ಹೇಳಿದ್ದಾರೆ. ಬೆಂಗಳೂರಿನಲ್ಲಿ ಮಾತನಾಡಿದ ವಿಪಕ್ಷ ನಾಯಕ, ಅವರ ಮೇಲೆ ಪಕ್ಷ ಕೂಡ ಕಠಿಣ ಕ್ರಮ ಕೈಗೊಳ್ಳುತ್ತೆ ಎಂದ್ರು. ದ್ವೇಷದ ರಾಜಕೀಯ ಸರಿಯಲ್ಲ. ಫೊರೆನ್ಸಿಕ್ ಲ್ಯಾಬ್ ಇರೋದು ಯಾಕೆ? ಅವರು ಶಾಸಕ ಎಲ್ಲೂ ಓಡಿ ಹೋಗ್ತಿರ್ಲಿಲ್ಲ. ಅವರೇ ಮಾತನಾಡಿದ್ದಾರೆ ಎನ್ನುವುದು ಖಚಿತವಾದ್ರೆ ಕ್ರಮ ತೆಗೆದುಕೊಳ್ಳಬಹುದಿತ್ತು ಅಂತ ಹೇಳಿದ್ರು. ಮುನಿರತ್ನಮ್ಮ ಅವರು ಹೀಯಾಳಿಸಿದ್ರೆ ನಾವು ಯಾವುದೇ ಕಾರಣಕ್ಕೂ ಶ್ರಮಿಸುವ ಪ್ರಶ್ನೆನೇ ಇಲ್ಲ. ಕಾನೂನು ಪ್ರಕಾರ ಏನು ಕ್ರಮ ತೆಗೆದುಕೊಳ್ಬೇಕು ಅದನ್ನು ತೆಗೆದುಕೊಳ್ಬೇಕಾಗಿತ್ತು. ಅದನ್ನು ಬಿಟ್ಟು ರಾಜಕೀಯದ ದ್ವೇಷದ ರಾಜಕಾರಣ ಮಾಡಿದರೆ ಅದಕ್ಕೋಸ್ಕರ ನಾವು ವಿರೋಧವನ್ನು ವ್ಯಕ್ತ ಮಾಡಿದ್ದೇವೆ. ಬಿಜೆಪಿ ಶಾಸಕ ಮುನಿರತ್ನ ಬಂಧನದ ನಂತರ ಮತ್ತೊಂದು ಆಡಿಯೋ ವೈರಲ್ ಆಗಿದೆ. ಕಾಂಗ್ರೆಸ್ ನಾಯಕ ಮತ್ತು ಕುಸುಮಾರ ತಂದೆ ಹನುಮಂತರಾಯಪ್ಪ ಚೆಲುವರಾಜು ಹಾಗೂ ಸ್ನೇಹಿತ ಮಾತನಾಡಿರೋ ಆಡಿಯೋ ವೈರಲ್ ಆಗಿದೆ. ಆಡಿಯೋ ಎಡಿಟ್ ಮಾಡಿ ಜಾಲತಾಣದಲ್ಲಿ ಹರಿಬಿಡಲಾಗಿದ್ದು, ಆಡಿಯೋದಲ್ಲಿ ಚೆಲುವರಾಜುಗೆ ಬಾ ದೂರು ಕೊಡೋಣ ಅಂತ ಹನುಮಂತರಾಯಪ್ಪ ಹೇಳಿದ್ದಾರೆ. ಚೆಲುವರಾಜು ಎಲ್ರಿ ನೆನ್ನೆ ಎಲ್ಲ ಫೋನ್ ಮಾಡಿದೆ, ಎತ್ತಿಲ್ಲ. ಅದ್ಯಾವ್ದೋ ಸಣ್ಣ ಇದಕ್ಕೆ ಹೋಗಿ ಕಂಪ್ಲೇಂಟ್ ಕೊಟ್ಟಿದ್ದೀಯಾ? ಬಾ, ನಾನು ಅದ್ ಹೇಳಿ ವೇಲುಗ ಅವ್ರ ಹುಡುಗರಿಗೆಲ್ಲ ಹೇಳಿ ಸರಿ ಮಾಡಿಸ್ತೀನಿ, ತಲೆ ಕೆಡ್ಸ್ಕೊಂಬಿಡ, ಎಲ್ಲೂ ಹೋಗ್ಬಿಡಪ್ಪ. ಒಳ್ಳೆ ಕತೆ ಇಲ್ಲ. ಗೌರ್ಮೆಂಟ್ ನಮ್ದೈತೆ, ನೀನ್ ಯಾರ್ಯಾರ ಹತ್ರ ಹೋದ್ರೆ ನೀನ್ ಸಾಲ್ವ್ ಆಯ್ತದ? ಅದ್ರಲ್ಲೂ ನಮ್ಮ ನೀನು ನನ್ನ ತಾಲೂಕ್ನು ತಲೆ ಕೆಡ್ಸ್ಕೊಂಬಿಡ, ಬಾ ನೀನು. ಆಡಿಯೋದಲ್ಲಿ ನಾನೇ ಮಾತನಾಡಿರೋದು, ನನ್ನದೇ ಧ್ವನಿ ಅಂತ ಕಾಂಗ್ರೆಸ್ ನಾಯಕ ಹನುಮಂತರಾಯಪ್ಪ ಹೇಳಿದ್ದಾರೆ. ಬೆಂಗಳೂರಿನಲ್ಲಿ ಮಾತನಾಡಿದವರು, ಚೆಲುವರಾಜು ನಮ್ಮ ಸಮಾಜಕ್ಕೆ ಸೇರಿದವನು. ಆತ ತುಂಬಾ ನೋವು ಅನುಭವಿಸಿದ್ದಾನೆ. ಸಣ್ಣ ಸಣ್ಣ ವಿಚಾರಕ್ಕೆ ದೂರು ಕೊಡಬೇಡ ಎಂದಿದ್ದೆ. ಎತ್ತಿ ಕಟ್ಟುವ ಕೆಲಸ ಮಾಡಿಲ್ಲ ಅಂತ ಹೇಳಿದ್ರು. ನಾನೇ ಮಾತಾಡಿರೋದು, ನಂದೇ ವಾಯ್ಸು. ಬೇರೆಯವ್ರ ತರ ನಂದಲ್ಲ 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 ಮಾತಾಡ್ಬಿಟ್ಟು ನಂದಲ್ಲ ನಂದಲ್ಲ ಅಂತ ಹೇಳಲ್ಲ. ನಾನೇ ಮಾತಾಡಿರೋದು. ಚೆಲುವರಾಜು ನಮ್ಮ ಸಮಾಜಕ್ಕೆ ಸೇರಿದವನು, ಒಕ್ಕಲಿಗ ಸಮಾಜಕ್ಕೆ ಸೇರಿದವನು, ನಮ್ಮ ತಾಲೂಕಿನವನು. ಅವನಿಗೆ ಸಮಸ್ಯೆ ಆಯಿತು ಅಂತ ಬಂದಾಗ ಅವನು ಸಹಾಯಕ್ಕೆ ನಿಂತಿರೋ ನಾನು ನಿಂತಿದ್ದೆ. ಮುನಿರತ್ನ ಆಡಿಯೋ ಕೇಸ್ ಹಿಂದೆ ಟೂಲ್ ಕಿಟ್ ಕೆಲಸ ಮಾಡಿದೆ ಅಂತ ಬಿಜೆಪಿ ಎಂಎಲ್ಸಿ ಸಿಟಿ ರವಿ ಗಂಭೀರ ಆರೋಪ ಮಾಡಿದ್ದಾರೆ. ಮೈಸೂರಿನಲ್ಲಿ ಮಾತನಾಡಿದ ಅವರು, ಹನುಮಂತರಾಯಪ್ಪ ಆಡಿಯೋದಿಂದ ಇದು ಸಾಬೀತಾಗಿದೆ. ಕಾಂಗ್ರೆಸ್ಗೊಂದು ಬಿಜೆಪಿಗೊಂದು ನೀತಿ ಪಾಲಿಸುತ್ತಿದ್ದಾರೆ ಅಂತ ಹೇಳಿದ್ರು. ಮುನಿರತ್ನ ಪ್ರಕರಣದಲ್ಲಿ ಒಂದು ರೀತಿ ಟ್ರಾಪ್ ಹೋಲ್ಗೆ ಇವ್ರನ್ನ ಕೆಡವಿದ್ದಾರೆ. ಇನ್ನು ಹನುಮಂತರಾಯಪ್ಪ ಅವ್ರ ಆಡಿಯೋ ಏನಿದೆ, ಆಡಿಯೋ ನೋಡಿದಾಗ ಒಂದು ಟೂಲ್ ಕಿಟ್ ಮಾಡಿದ್ದಾರೆ, ಒಂದು ವೆಲ್ ಪ್ಲಾನ್ ಮಾಡಿದ್ದಾರೆ ಅಂತ ಅನ್ಸುತ್ತೆ. ಶಾಸಕ ಮುನಿರತ್ನ ವಿರುದ್ಧ ಕೆಎಸ್ ಈಶ್ವರಪ್ಪ ವಾಗ್ದಾಳಿ ನಡೆಸಿದ್ದಾರೆ. ಶಿವಮೊಗ್ಗದಲ್ಲಿ ಮಾತನಾಡಿದ ಅವರು, ಈ ಬಗ್ಗೆ ಮಾತನಾಡಲು ನಾಚಿಗೆ, ಅಸಹ್ಯವಾಗುತ್ತೆ. ಮುನಿರತ್ನ ಬಳಸಿದ ಪದ ನೋಡಿದ್ರೆ ಇವರು ಮನುಷ್ಯರ ಅನ್ಸುತ್ತೆ ಅಂತ ಕಿಡಿಕಾರಿದ್ರು. ಅಸಹ್ಯ ಅನ್ನೋ ಪದ ಬಳಸ್ನಲ್ಲ, ಇದಕ್ಕಿಂತ ಮಾತಾಡಕ್ಕೆ ನಾಚಿಕೆ ಆಗತ್ತೆ ನಮಗೆ. ಏನು ಹೆಣ್ಮಕ್ಳ ಬಗ್ಗೆ ತಾಯಿ ಹೆಂಡತಿ ಬಳಸ್ತಾ ಇರೋಂಥ ಪದಗಳು ನೋಡಿದಾಗ ಇವ್ರು ಮನುಷ್ಯರುಗಳ ಅಂತ ಅನ್ಸುತ್ತೆ.
ಶಾಸಕ ಮುನಿರತ್ನ ಅವಾಚ್ಯ ಶಬ್ದದಿಂದ ನಿಂದಿಸಿದ ಗುತ್ತಿಗೆದಾರ ಚೆಲುವರಾಜುರನ್ನ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಭೇಟಿಯಾಗಿದ್ದಾರೆ. ಬೆಂಗಳೂರಿನ ಭಾರತ್ ನಗರದಲ್ಲಿರುವ ಚೆಲುವರಾಜು ಮನೆಗೆ ಭೇಟಿ ನೀಡಿದ ಸಚಿವೆ ಕೇಸ್ ಬಗ್ಗೆ ಸಮಾಲೋಚನೆ ನಡೆಸಿದ್ರು. ಇಂಥ ರಾಜಕಾರಣಿಗಳು ಇದು ಅವ್ರಿಗೆ ಶೋಭೆನೂ ತರೋದಿಲ್ಲ. ಅವರ ಕುಟುಂಬಕ್ಕೆ ಖಂಡಿತವಾಗ್ಲೂ ನಮ್ಮ ಸರ್ಕಾರ ಭದ್ರತೆಯನ್ನ ಒದಗಿಸಿಕೊಡುತ್ತೆ, ಅದರಲ್ಲೇನು ಎರಡು ಮಾತಿಲ್ಲ. ಮಂಗಳೂರಿನಲ್ಲಿ ಕೆಲ ಕೋಮುವಾದಿ ಹೇಳಿಕೆಗಳಿಂದ ಗೊಂದಲ ಸೃಷ್ಟಿಯಾಗಿದೆ ಅಂತ ಸಚಿವ ದಿನೇಶ್ ಗುಂಡೂರಾವ್ ಹೇಳಿದ್ದಾರೆ. ಬೆಂಗಳೂರಿನಲ್ಲಿ ಮಾತನಾಡಿದ ಅವರು, ಪೊಲೀಸರು ಪರಿಸ್ಥಿತಿಯನ್ನ ಶಾಂತಿಯುತವಾಗಿ ಇತ್ಯರ್ಥ ಮಾಡಿದ್ದಾರೆ. ಕೆಲ ಮುಖಂಡರ ಮಾತಿನಿಂದ ಉದ್ವೇಗಕ್ಕೆ ಒಳಗಾಗಿ ಕಲ್ಲು ತೂರಾಟ ನಡೆದಿದೆ ಅಂತ ಆಕ್ರೋಶ ವ್ಯಕ್ತಪಡಿಸಿದ್ರು. ಕೆಲವು ಮುಖಂಡರುಗಳು ಕೆಲವು ಮಾತುಗಳಿಂದ ಆಡಿರ್ತಕ್ಕಂಥದ್ರಿಂದ ಕೆಲವು ಉದ್ವೇಗಕ್ಕೆ ಒಳಗಾಗಿತ್ತು. ಆದರೆ ಬಂಟ್ವಾಳನಲ್ಲಿ ಅದು ಶಾಂತಿಯುತವಾಗಿ ಮೆರವಣಿಗೆ ಮಾಡಿಕೊಂಡಿದ್ದಾರೆ. ಬಂಟ್ವಾಳದಲ್ಲಿ ಸಂಘರ್ಷ ನಡೀತಿದ್ರೆ ಮತ್ತೊಂದು ಕಡೆ ಸಾಮರಸ್ಯವೂ ನಡೆದಿದೆ. ದಕ್ಷಿಣ ಕನ್ನಡ ಜಿಲ್ಲೆಯ ಬಂಟ್ವಾಳ ತಾಲೂಕಿನ ಮಾಣಿ ಜಂಕ್ಷನ್ನಲ್ಲಿ ಈದ್ ಮಿಲಾದ್ ಮೆರವಣಿಗೆ ನಡೆಯುವ ವೇಳೆ ಕೇಸರಿ ಶಾಲು ಹಾಕಿಕೊಂಡು ಐಸ್ ಕ್ರೀಂ, ನೀರಿನ ಬಾಟಲ್ಗಳನ್ನ ಹಿಂದೂ ಕಾರ್ಯಕರ್ತರು ವಿತರಣೆ ಮಾಡಿದ್ರು. ಆ ಮೂಲಕ ಕೋಮು ಸೌಹಾರ್ದತೆಗೆ ಮಾಣಿ ಜಂಕ್ಷನ್ ಸಾಕ್ಷಿಯಾಯಿತು. ಜೈಲಲ್ಲಿ ಅಪ್ಪ ಅಮ್ಮನ ನೆನೆದು ಭಾವುಕನಾದ ದರ್ಶನ್. ಅಮ್ಮ ಹೇಳಿದ ಮಾತನ್ನ ಕೇಳಿದ್ರೆ ನನಗೆ ಈ ರೀತಿ ಪರಿಸ್ಥಿತಿ ಬರ್ತಾ ಇರಲಿಲ್ಲ ಅಂತ ದಾಸ ಕಣ್ಣೀರಿಟ್ಟಿದ್ದಾನಂತೆ. ಇನ್ನು ನಟಿಯರ ಮೇಲಿನ ಲೈಂಗಿಕ ದೌರ್ಜನ್ಯ ತಡೆಗೆ ನಡೆದ ಸಭೆಯಲ್ಲಿ ಕೇರಳ ಮಾದರಿ ಕಮಿಟಿ ರಚನೆಗೆ ವಿರೋಧ ವ್ಯಕ್ತವಾಗಿದೆ. ಇದೆಲ್ಲವನ್ನು ನೋಡೋಣ ದರ್ಶನ್ ಕನವರಿಕೆ ನ್ಯೂಸ್ ಎಕ್ಸ್‌ಪ್ರೆಸ್ನಲ್ಲಿ. ಬಳ್ಳಾರಿ ಜೈಲಲ್ಲಿ ಒಂಟಿಯಾಗಿರುವ ದರ್ಶನ್ ಅಮ್ಮನ ಕನವರಿಕೆ ಮಾಡ್ತಾ ಇದ್ದಾನಂತೆ. ಕಳೆದ ವಾರ ತಾಯಿ ಬರುವಿಕೆಗಾಗಿ ದರ್ಶನ್ ಕಾಯ್ತಾ ಇದ್ದ. ಆದ್ರೆ ಮೀನಾ ತೂಗುದೀಪ ಕಾರಣಾಂತರಗಳಿಂದ ಬಂದಿರಲಿಲ್ಲ. ತಾಯಿಯ ಮಮತೆ ವಾತ್ಸಲ್ಯವನ್ನ ಸಿಬ್ಬಂದಿ ಮುಂದೆ ದರ್ಶನ್ ಹೇಳಿಕೊಳ್ತಾ ಇದ್ದಾನಂತೆ. ಯಾವುದೇ ಸ್ವಾರ್ಥವಿಲ್ಲದೆ ಜಗತ್ತಲ್ಲಿ ಪ್ರೀತಿಸುವ ಏಕೈಕ ಜೀವ ಅಂದ್ರೆ ಅದು ತಾಯಿ ಮಾತ್ರ ಅಂತ ದರ್ಶನ್ ಕಣ್ಣೀರಿಟ್ಟಿದ್ದಾನಂತೆ. ತಾಯಿ ಮಾರ್ಗದರ್ಶನದಲ್ಲಿ ನಡೆದಿದ್ರೆ ನನಗೆ ಈ ಸ್ಥಿತಿ ಬರ್ತಾ ಇರಲಿಲ್ಲ ಅಂತ ದರ್ಶನ್ ಕಣ್ಣೀರಿಟ್ಟಿದ್ದಾನೆ. ನನ್ನ ಈ ಸ್ಥಿತಿ ನೋಡಿ ತಂದೆ ಆತ್ಮ ಎಷ್ಟು ನೊಂದುಕೊಳ್ತಾ ಇತ್ತೋ ಏನೋ ಅಂತ ಸಿಬ್ಬಂದಿ ಮುಂದೆ ದಾಸ ಭಾವುಕನಾಗಿದ್ದಾನೆ. ನನ್ನ ಜೈಲಲ್ಲಿ ನೋಡ್ತಾ ಇರುವ ನನ್ನ ತಾಯಿ ಎಷ್ಟು ನೊಂದುಕೊಂಡಿರ್ಬೇಕು ಅಂತ ಕಣ್ಣೀರು ಹಾಕಿದ್ದಾನಂತೆ. ಬಳ್ಳಾರಿ ಜೈಲಲ್ಲಿರುವ ದರ್ಶನ್ಗೆ ಬೆಂಗಳೂರಿನಿಂದ ವಕೀಲರು ಕೆಲ ಲೆಟರ್ಗಳನ್ನ ಕೊರಿಯರ್ ಮಾಡಿದ್ದಾರೆ. ನಿನ್ನೆ ಸಂಜೆ ಕೊರಿಯರ್ ಮೂಲಕ ಲೆಟರ್ ಬಂದಿದೆ. ನಾಳೆ ಕೋರ್ಟ್ ವಿಚಾರಣೆ ಇರೋದ್ರಿಂದ ವಕೀಲರು ಲೆಟರ್ ಕಳಿಸಿಕೊಟ್ಟಿದ್ದಾರೆ. ನಿನ್ನೆ ಹೈ ಸೆಕ್ಯೂರಿಟಿ ಸೆಲ್ಗೆ ಜಿಲ್ಲಾಧಿಕಾರಿಗಳು ಲೆಟರ್ ನೀಡಿದ್ದಾರೆ. ಚಿತ್ರರಂಗದಲ್ಲಿ ಲೈಂಗಿಕ ದೌರ್ಜನ್ಯದ ಪ್ರಕರಣವನ್ನ ತಡೆಯೋದಕ್ಕೆ ನಟ ನಟಿಯರು ದಿಟ್ಟ ಹೆಜ್ಜೆ ಇಟ್ಟಿದ್ದಾರೆ. ಈ ಸಂಬಂಧ ಇವತ್ತು ಫಿಲ್ಮ್ ಚೇಂಬರ್ನಲ್ಲಿ ಮೀಟಿಂಗ್ ನಡೆಯಿತು. ಸಭೆಯಲ್ಲಿ ಚೇಂಬರ್ ಅಧ್ಯಕ್ಷ ಸುರೇಶ್, ಸಾರಾ ಗೋವಿಂದು, ರಾಕ್ಲೈನ್ ವೆಂಕಟೇಶ್, ತಾರಾ ಅನುರಾಧ, ಭಾವನಾ ರಾಮಣ್ಣ, ಸಂಜನಾ, ನೀತು ಶೆಟ್ಟಿ ಸೇರಿದಂತೆ ಮಹಿಳಾ ಆಯೋಗದ ಅಧ್ಯಕ್ಷೆ ನಾಗಲಕ್ಷ್ಮಿ ಚೌಧರಿ ಸೇರಿ ಹಲವು ನಟಿಯರು ಭಾಗಿಯಾಗಿದ್ರು. ಸ್ಯಾಂಡಲ್ವುಡ್ನಲ್ಲಿ ನಟಿಯರಿಗೆ ಲೈಂಗಿಕ ಕಿರುಕುಳ ಆರೋಪ ಹಿನ್ನೆಲೆಯಲ್ಲಿ ಫಿಲ್ಮ್ ಚೇಂಬರ್ನಲ್ಲಿ ನಡೆದ ಸಭೆಯಲ್ಲಿ ಮಹಿಳಾ ಆಯೋಗದ ಅಧ್ಯಕ್ಷೆ ನಾಗಲಕ್ಷ್ಮಿ ಹಾಜರಾಗಿದ್ರು. ಸಭೆ ಬಳಿಕ ಮಾತನಾಡಿದ ಅವರು, ಕೇರಳದ ನ್ಯಾಯಮೂರ್ತಿ ಹೇಮಾ ಸಮಿತಿ ಮಾದರಿ ಕರ್ನಾಟಕದಲ್ಲಿ ಆಗಿಲ್ಲ. ಇದರ ಬಗ್ಗೆ ಗೆಜೆಟ್ ನೋಟಿಫಿಕೇಶನ್ ಇದೆ. ಕಮಿಟಿ ರಚನೆ ಮಾಡೋದಕ್ಕೆ ಹೇಳಿದ್ದೇನೆ ಅಂತ ಹೇಳಿದ್ರು. ಪಾಶ್ ಕಮಿಟಿ ಮಾಡಲೇಬೇಕು, ಯಾರು ಮಾಡಲ್ಲ ಅಂತ ಹೇಳಕ್ಕೆ ಇಲ್ಲ. ಅದು ಗೆಜೆಟ್ ನೋಟಿಫಿಕೇಶನ್ ಇದೆ. ಎಲ್ಲೇ ವರ್ಕಿಂಗ್ ಅಟ್ಮಾಸ್ಫಿಯರ್ ಅಲ್ಲಿ, ವರ್ಕಿಂಗ್ ಎನ್ವಿರಾನ್ಮೆಂಟ್ ಅಲ್ಲಿ, ವರ್ಕಿಂಗ್ ಪ್ಲೇಸ್ ಅಲ್ಲಿ ಟು ಅವಾಯ್ಡ್ ಸೆಕ್ಷುವಲ್ ಹರಾಸ್ಮೆಂಟ್, ಟು ಅವಾಯ್ಡ್ ಅಬ್ಯೂಸ್ ಲ್ಯಾಂಗ್ವೇಜ್ ಆರ್ ಟು ಗಿವ್ ಅ ಪ್ರೊಟೆಕ್ಷನ್ ಕಮಿಟಿ ಇರಬೇಕು. ಇಲ್ಲಿವರೆಗೂ ಇಲ್ಲ, ಮಾಡ್ತೀನಿ ಅಂತ ಹೇಳಿದ. ಫಿಲ್ಮ್ ಚೇಂಬರ್ನಲ್ಲಿ ಆರಂಭವಾದ ಕೆಲ ಹೊತ್ತಲ್ಲೇ ಮಾತಿನ ಜಟಾಪಟಿ ನಡೆಯಿತು. ಹೇಮಾ ಕಮಿಟಿ ರೀತಿಯಲ್ಲಿ ಕಮಿಟಿ ಮಾಡುವ ಸಂಬಂಧ ಚರ್ಚೆ ನಡೆಯಿತು. ವಾಣಿಜ್ಯ ಮಂಡಳಿ, ನಿರ್ಮಾಪಕರ ಸಂಘ ಹಾಗೂ ಮಹಿಳಾ ಆಯೋಗದ ನಡುವೆ ಜಟಾಪಟಿನೇ ನಡೆದು ಹೋಯ್ತು. ಗಲಾಟೆ ಮಾಡ್ತಾ ಇದ್ದವರ ಮೇಲೆ ರಾಕ್ಲೈನ್ ವೆಂಕಟೇಶ್ ಒಮ್ಮೆಲೆ ಗರಂ ಆದ್ರು. ಹೀಗೆ ಆದ್ರೆ ನಾನು ಹೊರಟು ಹೋಗ್ತೀನಿ ಅಂದ್ರು. ಮಾಡೋದ್ರಿಂದ ನಮ್ಗೆ ತೊಂದರೆ ಇಲ್ಲ. ಕಮಿಟಿ ಮಾಡಿದ್ರೆ ಈ ತರ ಒಂದು ವ್ಯವಹಾರಕ್ಕೆ ತೊಂದರೆ ಆಗ್ಬೋದು. ಸಣ್ಣ ಪುಟ್ಟ ನಿರ್ಮಾಪಕರು ಅದ್ರ ಮೇಲೆ ಡಿಪೆಂಡ್ ಆಗಿರ್ತಾರೆ. ಬ್ಯಾಂಕ್ ಆಗ್ಬೋದು, ಪ್ರೈವೇಟ್ ಫೈನಾನ್ಷಿಯಲ್ಸ್ ಆಗ್ಬೋದು, ಇದಕ್ಕೆಲ್ಲ ತೊಂದರೆ ಕೊಡ್ತಾರೆ. ಚಿತ್ರಗಳಿಗೆ ಫೈನಾನ್ಸ್ ಮಾಡೋದಿಲ್ಲ ಮುಂದಕ್ಕೆ. ಎಷ್ಟೋ 250-300 ಚಿತ್ರಗಳು ನಡೀತಾ ಇದ್ದಾವೆ ಇವತ್ತು. ಎಷ್ಟೋ ಕಾರ್ಮಿಕರಿಗೆ ಹೊಟ್ಟೆಪಾಡು ನಡೀತಾ ಇದೆ. ಅದನ್ನೆಲ್ಲ ಮುಖ್ಯವಾಗುತ್ತೆ ಅನ್ನೋ ಉದ್ದೇಶಕ್ಕೆ ವಿಸ್ತಾರಗೊಂಡು ಬೇರೆ ಏನಿಲ್ಲ.
ಚಿತ್ರರಂಗದಲ್ಲಿ ನನಗೆ ಆಗಿರುವ ಕಿರುಕುಳದ ಬಗ್ಗೆ ಓಪನ್ ಆಗಿ ಮಾತನಾಡಿದ್ದೀನಿ. ನನಗೆ ಮಾತನಾಡೋದಕ್ಕೆ ಬಿಡ್ಲಿಲ್ಲ, ಆದ್ರೂ ಸಹ ಮಾತನಾಡಿದ್ದೀನಿ ಅಂತ ನಟಿ ನೀತು ಹೇಳಿದ್ದಾರೆ. ನಾನು ಮಾತನಾಡುವಾಗ ಸುಮ್ನೆ ಕೂತ್ಕೊಳ್ಳಮ್ಮ ಅಂತ ಸಾರಾ ಗೋವಿಂದ್ ಹೇಳಿದ್ರು. ಆ ಮೂಲಕ ನನ್ನನ್ನ ಹತ್ತಿಕ್ಕುವ ಕೆಲಸ ಮಾಡಿದ್ರು. ನನಗೆ ವಾಯ್ಸ್ ಕೊಡ್ಲಿಲ್ಲ ಅಂತ ಕಿಡಿಕಾರಿದ್ದಾರೆ. ಮಾತಾಡೋಕ್ಕೆ ಅಂತ ನಿಂತರೂ ಕೂಡ ಅಥವಾ ನಾವು ನಮ್ಮ ಪಾಯಿಂಟ್ಸ್ ಹೇಳಬೇಕು ಅಂದ್ರೂ ಇಲ್ಲ ನೀನು ಕೂತ್ಕೋ, ಇಲ್ಲ ನೀನು ಕೂತ್ಕೋ, ಇಲ್ಲ ನೀನು. ಅಫ್ಕೋರ್ಸ್ ನಾನು ಹೇಳಿದೆ, ಕಡೆಗೆ ಮಹಿಳಾ ಆಯೋಗದವರು ಮೇಡಮ್ ಅವ್ರು ಹೇಳಿದ್ರು ಇಲ್ಲ ಮಾತಾಡಲಿ ಅವರು ಅಂತ. ಸೊ ಎಷ್ಟು ಅಂತ ನಾನು ಹೇಳೋದಿದ್ದು ನನ್ನ ಪರ್ಸ್ನಲ್ ನಾನು ಬೇಜಾರಾಗಿದೆ ಅಂತ ನಾನು ಹೇಳ್ತಿಲ್ಲ. ಬಟ್ ಐಮ್ ಸೇಯಿಂಗ್ ಯಾರೇ ಅವ್ರ ಪ್ರಾಬ್ಲಮ್ ಮಾತಾಡೋಕೆ ಬಂದರೆ ಕೂತ್ಕೊಮ್ಮ, ಇದೆಲ್ಲ ಇಲ್ಲವೇ ಇಲ್ಲ. ಇಂಡಸ್ಟ್ರಿ ಹೆಸರು ಹಾಳು ಮಾಡ್ತೀಯ. ಇಂಡಸ್ಟ್ರಿ ಹೆಸರು ಹಾಳು ಮಾಡ್ತಾ ಇರೋದು ಯಾರು ಶೋಷಣೆ ಮಾಡ್ತಾ ಇದ್ದಾರೆ ಅವರು, ಅದರ ವಿರುದ್ಧ ಮಾತಾಡೋರು ಅಲ್ಲ.